ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಮಕ್ಕಳಿಗೆ ವಿಧಾನಸೌಧ ಮಾದರಿಯಂತೆ ನಡೆದ ಚುನಾವಣೆ ಪ್ರಯುಕ್ತ ವಿದ್ಯಾರ್ಥಿ ನಾಯಕರು ಶಾಲಾ ಆವರಣದಲ್ಲಿ ಭರ್ಜರಿ ಪ್ರಚಾರ. ಮತದಾನ ನಮ್ಮೆಲ್ಲರ ಹಕ್ಕು, ನಿಮ್ಮ ಅಮೂಲ್ಯವಾದ ಮತವನ್ನು ವ್ಯರ್ಥ ಮಾಡಬೇಡಿ ಎಂದು ಪೂರ್ಣಪ್ರಜ್ಞಾ ಶಾಲೆಯ ಮಕ್ಕಳು. ಚುನಾವಣೆ ಹೇಗೆ ನಡೆಯಲಿದೆ, ಮತದಾನದ ಮಹತ್ವ ಏನು, ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನಕ್ಕೆ ಇರುವ ಮಹತ್ವ ಏನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಮಕ್ಕಳನ್ನು ತರಬೇತುಗೊಳಿಸಲು ಚಿಕ್ಕಬಳ್ಳಾಪುರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ ನಡೆಸಲಾಯಿತು. For the position of head boy, and my symbol is eagle. An eagle does not hide during a storm; it flies right above it. As the head boy, ಮಕ್ಕಳಿಗೆ ಚುನಾವಣೆಯ ಮಹತ್ವ ತಿಳಿಯಪಡಿಸುವ ಜೊತೆಗೆ ಚುನಾವಣೆ ಹೇಗೆ ನಡೆಯಲಿದೆ, ಮತದಾನದ ಮಹತ್ವ ಏನು, ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನಕ್ಕೆ ಇರುವ ಮಹತ್ವ ಏನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಮಕ್ಕಳನ್ನು ತರಬೇತುಗೊಳಿಸಲು ಚಿಕ್ಕಬಳ್ಳಾಪುರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ ನಡೆಸಲಾಯಿತು. ದೇಶದಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಗಳ ಮಾದರಿಯಲ್ಲಿಯೇ ಶಾಲೆಯ ಮಕ್ಕಳಿಗೆ ಚುನಾವಣೆ ನಡೆಯಿತು. ವಿದ್ಯಾರ್ಥಿಯ ಬಳಿ ತೆರಳಿ ಮತ ಬೇಡಿಕೊಂಡು ಗುಪ್ತ ಮತದಾನದ ಮೂಲಕ ಆಯ್ಕೆ ಪ್ರಕ್ರಿಯೆಯು ನಡೆಯಿತು. 18 ವರ್ಷ ತುಂಬುವವರೆಗೂ ಮತದಾನ ಮಾಡುವ ವಿಧಾನ ಮತ್ತು ಚುನಾವಣೆಯ ಮಹತ್ವದ ಬಗ್ಗೆ ಅರಿಯದೆ ಕುತೂಹಲದಿಂದಲೇ ಇರುವ ಮಕ್ಕಳಿಗೆ ಈ ಶಾಲಾ ಸಂಸತ್ ಮೂಲಕ ಮತದಾನದ ಮಹತ್ವ ಮತ್ತು ಚುನಾವಣೆ ಪ್ರಕ್ರಿಯೆಗಳ ಬಗ್ಗೆ ಅರಿಯಲು ಸಹಕಾರಿಯಾಯಿತು. ಸಾರ್ವತ್ರಿಕ ಚುನಾವಣೆಗಳ ಮಾದರಿಯಲ್ಲಿಯೇ ಆಧಾರ್ ಕಾರ್ಡ್ ನೋಡಿ ಮಕ್ಕಳಿಗೆ ಮತದಾನದ ಅವಕಾಶ ಕಲ್ಪಿಸಲಾಯಿತು. ಮಕ್ಕಳು ಸಾಲಿನಲ್ಲಿ ನಿಂತು ಗುಪ್ತ ಮತದಾನ ಮಾಡಿ ಬೆರಳಿನ ಮೇಲೆ ಶಾಯಿ ಹಾಕಿಸಿಕೊಂಡು ಖುಷಿಪಟ್ಟರು. ನಂತರ ಮತ ಎಣಿಕೆ ನಡೆದು ಅಭ್ಯರ್ಥಿಗಳ ಆಯ್ಕೆ ಘೋಷಿಸಲಾಯಿತು. ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಹೆಡ್ ಬಾಯ್ ಅಂಕಿತ್ ಶರ್ಮಾ, ಹೆಡ್ ಗರ್ಲ್ ಜೋಹ್ರಾ ಅಂಜುಮ್, ಉಪನಾಯಕ ಆರ್ಯ ಆದೇಶ್, ಉಪನಾಯಕಿ ವರ್ಷಾ, ಸಾಂಸ್ಕೃತಿಕ ನಾಯಕಿ ನವನೀತ್, ಸಾಂಸ್ಕೃತಿಕ ಎಂಡಿ ಸಾದ್, ಕಾರ್ಯಕ್ರಮ ಆಡಳಿತ ಉದಯ್ ರಾಜ್, ಶಿಸ್ತು ನಾಯಕ ವಿವೇಕ್, ಶೈಕ್ಷಣಿಕ ಉಸ್ತುವಾರಿ ಸಾರಿಕಾ, ಶೈಕ್ಷಣಿಕ ಉಸ್ತುವಾರಿ ಪ್ರಿಯದರ್ಶಿನಿ, ಕ್ರೀಡಾ ನಾಯಕ ವಿಜಯ್ ಕುಮಾರ್, ಕನ್ನಡ ಸಂವಹನ ಪ್ರತಿನಿಧಿ ಪೂರ್ಣಿಕ್, ಇಂಗ್ಲಿಷ್ ಸಂವಹನ ಪ್ರತಿನಿಧಿ ಪೂಜಾಶ್ರೀ, ಹಿಂದಿ ಸಂವಹನ ಪ್ರತಿನಿಧಿ ನೂರ್ ಆಯಿಷಾ, ಕ್ರೀಡಾ ನಾಯಕಿ ರಾಯನ್ ಚುನಾವಣೆಯಲ್ಲಿ ಆಯ್ಕೆಯಾದರು. My name is Ankit Sharma. I am studying in Purna Pragna Education Institution. In our school, recently our school has conducted elections. In that I have nominated for the position of head boy. So thank you for first before we do not know about elections, how it is held and how to elect the members. For our school management, our school management had conducted elections. Thank you for our school management. Now we know about elections, how it is held and how to elect the members. So as a head boy, I want to help our school to go in a smooth way and abide rules and regulations. We have gone to classes and campaigning that you give us vote, we will be the voice of you and we will share your ideas to the teachers, and if any program is conducted in our school, we will use your ideas and others. ನನ್ನ ಹೆಸರು ವರ್ಷ. ನಾನು ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಓದುತ್ತಿದ್ದೇನೆ. ಪ್ರತಿ ವರ್ಷ ನಮ್ಮ ಶಾಲಾ ಸಂಸ್ಥೆಯು ಚುನಾವಣೆಯನ್ನು ನಡೆಸುತ್ತಾರೆ. ಅದೇ ರೀತಿ 2026-27ನೇ ಸಾಲಿನಲ್ಲಿ ಸಹ ಚುನಾವಣೆಯನ್ನು ನಡೆಸಿದ್ದರು. ನಾನು ಅದರಲ್ಲಿ ಭಾಗವಹಿಸಿ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದೇನೆ. ನನಗೆ ವೋಟ್ ಮಾಡಿದ್ದ ನನ್ನ ಸ್ನೇಹಿತರು, ಸಹೋದರ ಸಹೋದರಿಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ನಮ್ಮ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತೇನೆ. ನಾನು ನನ್ನ ವಿದ್ಯಾಭ್ಯಾಸದ ಜೊತೆ ನಮ್ಮ ಶಾಲೆಯನ್ನು ಸಹ ಬೆಳೆಸಲು ಬಯಸುತ್ತೇನೆ. ಧನ್ಯವಾದ. ಚುನಾವಣೆಯಿಂದ ನಾವು ಹೆಂಗೆ ಎಲೆಕ್ಷನ್ ಅಲ್ಲಿ ಭಾಗವಹಿಸಬೇಕು, ಯಾವ ರೀತಿ ಕ್ಯಾಪ್ಟನ್ಸ್ ನ ಚೂಸ್ ಮಾಡಬೇಕು ಎಲ್ಲ ನಮ್ಮ ಶಾಲೆಯಲ್ಲಿ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಯಾವ ತರ ನಾವು ಲೀಡರ್ಸ್ ನ ಚೂಸ್ ಮಾಡಿ ಯಾವ ತರ ಎಲೆಕ್ಟ್ ಮಾಡಬೇಕು ಎಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಕಲಿಸ್ಕೊಂಡು ಬಂದಿದ್ದಾರೆ ನಮ್ಮ ಶಾಲೆಯವರು. ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಎಲೆಕ್ಷನ್ಗೆ ಹಾಕ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಇವಾಗಿಂದಾನೇ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮುಂದೆ ನಮ್ಗೆ ಫುಲ್ಲು ಉಪಯೋಗ ಆಗಿದೆ ಈ ಎಲೆಕ್ಷನ್ ಇಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್. ನಾನು ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಓದುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷನೂ
ಶಾಲಾ ಸಂಸತ್ ಯೋಜನೆ ನಡೆದಿದೆ. ಅದರಲ್ಲಿ ನನಗೆ ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ನಾನು ಈ ಶಾಲೆಯಲ್ಲಿ ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೇನೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.